ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಒಂದು ಬ್ಯೂಟಿ ಟಿಪ್ಸನ್ನು ಹೇಳಿಕೊಡುತ್ತೇನೆ. ಅದು ಯಾವುದೆಂದರೆ ಮುಖಕ್ಕೆ ಬ್ಲೀಚ್ ಮಾಡುವುದು ಹೇಗೆ. ಇದು ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರುವುದು. ಆದರೆ ಮಾಡಲು ಯಾರಿಗೂ ಗೊತ್ತಿರುವುದಿಲ್ಲ. ಹೇಗೆ ಮಾಡಬೇಕು, ಯಾವ ರೀತಿ ಅದನ್ನು ಮಿಕ್ಸ್ ಮಾಡಬೇಕು ಒಂದೂ ಗೊತ್ತಿರುವುದಿಲ್ಲ. ಕೆಲವರು ಅವರಾಗೆ ಮಾಡಿಕೊಳ್ಳುತ್ತಾರೆ, ಆದರೆ ಮುಖದಲ್ಲಿ ಎಲ್ಲ ದದ್ದು ಬಂದು ಮುಖದಲ್ಲಿ ಡ್ಯಾಮೇಜ್ ಆಗಿಬಿಡುತ್ತದೆ. ಹಾಗಾಗಿ ಯಾವ ರೀತಿ ಹಾಕಬೇಕು ಎಂದು ನಾನು ನಿಮಗೆ ಇವತ್ತು ತೋರಿಸಿಕೊಡುತ್ತೇನೆ. ನಾನು ಮುಖಕ್ಕೆ ಬ್ಲೀಚ್ ಇವತ್ತು ಬಳಸುತ್ತಿರುವುದು ಹರ್ಬಲ್ ಫೆಮ್ ಅಂತ ಸಿಗುತ್ತದೆ ಅಂಗಡಿಯಲ್ಲಿ. ಅದನ್ನು ತೆಗೆದುಕೊಂಡು ಬನ್ನಿ. ಮತ್ತು ಅದರ ಒಟ್ಟಿಗೆ ಕ್ರೀಮು, ಇದು ಪ್ಯಾಕಲ್ಲೇ ಇರುತ್ತದೆ ಎಲ್ಲ ಫುಲ್ಲು. ಇದು ಆ್ಯಕ್ಟಿವೇಟರ್, ಇದು 3 ಅದರಲ್ಲಿ ಇರುತ್ತದೆ ಒಂದು ಪ್ಯಾಕಲ್ಲಿ. ಇದನ್ನು ನೀವು ತೆಗೆದುಕೊಳ್ಳಬೇಕು. ಈಗ 1 ಚಮಚ ದೊಡ್ಡ ಚಮಚದಲ್ಲಿ ಮುಖಕ್ಕೆ ಕ್ರೀಮ್ ತೆಗೆದಿಟ್ಟುಕೊಳ್ಳಿ. ಫೆಮ್ ಕ್ರೀಮ್ ಹೀಗೆ ನೋಡಿ, ಹೀಗಿರುತ್ತದೆ ಅದು. ಇದು ಆ್ಯಕ್ಟಿವೇಟರ್, ಇದು ನಮ್ಮ ಮುಖ ಬ್ಲೀಚ್ ಆಗೋದು ಇದರಲ್ಲೇ. ಇದನ್ನು ನೀವು ಒಂದು 6 ಚಿಟಿಕೆ ಹಾಕಿ ಹೀಗೆ. 1 2 3 4 5 6. ಸೆನ್ಸಿಟಿವ್ ಇದ್ದವರು ಸುರಿಗೆ ಕೈ ಮೇಲೆ ಹಾಕಿಕೊಂಡು ತುರಿಸಿದರೆ ಮುಖಕ್ಕೆ ಹಾಕುವಾಗಿಲ್ಲ. ಹಾಕಿದರೂ 10 ನಿಮಿಷಕ್ಕೆ ತೆಗೆಯಬೇಕು. ಸೆನ್ಸಿಟಿವ್ ಇಲ್ಲದವರು 1/4 ಗಂಟೆ ಸಹ ಹಾಕ್ಕೊಳ್ಬೋದು, ಹಾಗಾಗಿ ಏನೂ ಆಗೋದಿಲ್ಲ. ಇದು ಈಗ ಕ್ರೀಮ್ ಮತ್ತು ಆ್ಯಕ್ಟಿವೇಟರ್ ಹಾಕಿ ಆಯಿತು. ಇದನ್ನು ಈಗ ಮಿಕ್ಸ್ ಮಾಡಿಕೊಳ್ಳಬೇಕು. ಫಸ್ಟಿಗೆ ಹಾಕುವವರು ಒಂದು 3 ಚಿಟಿಕೆ ಹಾಕಿ, ಯಾವಾಗಲೂ ಕಂಟಿನ್ಯೂಸ್ ಹಾಕುತ್ತಿರುವವರು ಒಂದು 4 ಚಿಟಿಕೆ ಹಾಕಿ, ಏನೂ ಆಗೋದಿಲ್ಲ. ಸ್ಕಿನ್ ಎಲರ್ಜಿ ಆಗುವವರು ನೋಡಿಕೊಂಡು ಹಾಕಿ. ಸ್ಕಿನ್ ಮೇಲೆ ಹಾಕಿದಾಗ ತುರಿಸಿದಾಗ ಕೂಡಲೇ ವಾಶ್ ಮಾಡಿಬಿಡಬೇಕು. ತುರಿಸಿದರೂ ಇಟ್ಟುಕೊಳ್ಳಬಾರದು. ಕೆಲವರಿಗೆ ಏನೂ ಆಗೋದಿಲ್ಲ, ಅರ್ಧ ಗಂಟೆ ಇಟ್ಟು ಸಹ ಏನೂ ಆಗೋದಿಲ್ಲ. ಕೆಲವರಿಗೆ ತುಂಬ ತುರಿಸಿ ಬಿಡುತ್ತದೆ, ಹಾಗಾಗಿ ಕೂಡಲೇ ವಾಶ್ ಮಾಡಿ. ಕೆಲವರಿಗೆ ಬ್ಲೀಚ್ ಮಾಡಿ ಫೇಶಿಯಲ್ ಮಾಡುವವರು ಇದ್ದಾರೆ, ಕೆಲವರು ಖಾಲಿ ಬ್ಲೀಚ್ ಮಾಡಿಕೊಂಡೇ ಹೋಗುವವರು ಸಹ ಇದ್ದಾರೆ. ಹಾಗಾಗಿ ಈಗ ಇದನ್ನು ತೋರಿಸಿದೆ. ಈಗ ಇದು ಒಂದು ಕ್ರೀಮ್ ಉಂಟಲ್ಲ, ಈ ಕ್ರೀಮ್ ತೆಗೆದು ಫಸ್ಟು ಈಗ ಡೆಮೋ ಮಾಡಿ ತೋರಿಸುತ್ತಿದ್ದೇನೆ. ಈಗ ಫಸ್ಟ್ ಈ ಕ್ರೀಮನ್ನು ತಗೊಳ್ಳಿ, ಅದರೊಟ್ಟಿಗೆ ಇರುವ ಕ್ರೀಮ್ ಇದು. ಈ ಕ್ರೀಮನ್ನು ಇದು ಮುಖ ಎಂದು ತಿಳಿದುಕೊಂಡು ಇದಕ್ಕೆ ಹಾಕಿ ನೋಡಿ. ಹೀಗೆ ಇಷ್ಟು ಹಾಕಬೇಕು ನೋಡಿ. ಹೀಗೆ ಫುಲ್ ಸ್ಪ್ರೆಡ್ ಮಾಡಿ. ಹೀಗೆ ಫಸ್ಟಿಗೆ ಕ್ರೀಮ್ ಹಾಕ್ಕೊಳ್ಬೇಕು ನೋಡಿ. ಹೀಗೆ ನಿಮಗೆ ಕೈಗೆ ಸಹ ಹಾಕಬಹುದು, ಆದರೆ ಕೈಗೆ ಬೇರೆ ರೀತಿ ಇದೆ. ಇದು ಮುಖಕ್ಕೆ ತೋರಿಸುತ್ತಿದ್ದೇನೆ ಈಗ ನೋಡಿ. ಹೀಗೆ ಸ್ವಲ್ಪ ಹೊತ್ತು ಹೀಗೆ ಮಸಾಜ್ ಮಾಡಿ. ಇದು ಮುಖ ಎಂದು ತಿಳಿದುಕೊಳ್ಳಿ ನೋಡಿ. ಹೀಗೆ ಹೀಗೆಲ್ಲ ಫುಲ್ಲು. ಇದು ನಿಮಗೆ ಮುಖ ಡ್ಯಾಮೇಜ್ ಆಗೋದಿಲ್ಲ, ಅದಕ್ಕಾಗಿ ಈ ಕ್ರೀಮ್ ಹಾಕೋದು. ಫಸ್ಟಿಗೆ ಹಾಕಬೇಕಿದು ಮುಖ ಫುಲ್ ಕತ್ತಿಗೆ. ನೀವು ಯಾವುದನ್ನೇ ಹಾಕಬೇಕಾದರೂ ಕತ್ತಿಂದ ಶುರು ಮಾಡಬೇಕು. ಕುತ್ತಿಗೆಯಿಂದ ಮೇಲೆ ಬರಬೇಕು ಹಣೆವರೆಗೆ. ಬ್ಲೀಚ್ ಹಾಕುವಾಗ ಕಣ್ಣಿನ ಸುತ್ತ ಹಾಕಬಾರದು, ಬಿಡಬೇಕು. ನೆನಪಿರಲಿ, ಕಣ್ಣು ಕವರ್ ಆಗಬಾರದು. ಕಣ್ಣಿನ ರೌಂಡ್ ನೋಡಿ, ಈ ರೀತಿ ರೌಂಡ್ ಬಿಡಬೇಕು. ಮತ್ತೆ ಎಲ್ಲ ಕಡೆ ಹಾಕಿಕೊಳ್ಳಿ. ಇದು ಆಯಿತು. ಈಗ ಇದಕ್ಕೆ ಈಗ ಬ್ಲೀಚ್ ಮಿಕ್ಸ್ ಮಾಡಿಕೊಂಡೆವಲ್ಲ, ಅದನ್ನು ಹಾಕಿ ಹೀಗೆ ನೋಡಿ. ಇದು ಕತ್ತಿಂದ ಮೇಲೆ ಬರಲಿ, ನೋಡಿ. ಹೀಗೆ ಇದು ತುಂಬ ಒಳ್ಳೆಯ ಬ್ಲೀಚ್. ಇದು ಬ್ಲೀಚಲ್ಲಿ 3-4 ಬಗೆ ಇದೆ, ಆದರೆ ಇದು ಹರ್ಬಲ್ ಬ್ಲೀಚ್ ಒಳ್ಳೆ ಉಂಟು. ಎಲ್ಲ ಸಹ ಹರ್ಬಲ್ ಬ್ಲೀಚೇ, ಅದು ನಿಮಗೆ ಯಾವುದು ಮುಖಕ್ಕೆ ಶೂಟ್ ಆಗ್ತದೋ ಅದನ್ನು ಹಾಕ್ಕೊಳ್ಳಿ. ನೋಡಿ, ಹೀಗೆ ಹಾಕಿಕೊಂಡು ಬನ್ನಿ. ಕೆಲವರಿಗೆ ಹಾಕುವಾಗಲೇ ತುರಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂಥವರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಅವರದು, ಹಾಗಾಗಿ ಹಾಕಬಾರದು.
ನೋಡಿ, ಹೀಗೆ ಹಾಕಿಕೊಂಡು ಬನ್ನಿ. ಎಷ್ಟು ಬೇಕೋ ಅಷ್ಟೇ ಹಾಕಿ, ಫುಲ್ ಕವರ್ ಆಗಬೇಕು. ನೋಡಿ, ಈ ರೀತಿ. ತುಂಬ ಬಿಳಿಯಾಗಬೇಕು. ಕೂದಲು ಎಲ್ಲ ಮುಖದಲ್ಲಿ ಇದ್ದವರಿಗೆ ಬ್ರೌನ್ ಕಲರ್ ತಿರುಗುತ್ತದೆ ಇದು. ಕೆಲವರು ಹಾಕಿದ ಮೇಲೆ ವ್ಯಾಕ್ಸಿಂಗ್ ಮಾಡುತ್ತಾರೆ, ಕೆಲವರು ಹಾಗೇ ಇರುತ್ತಾರೆ. ಅದು ಅವರವರಿಗೆ ಬಿಟ್ಟದ್ದು. ನೋಡಿ, ಹೀಗೆ ಕ್ಲೀನಾಗಿ ಬರಬೇಕು, ದಪ್ಪದಲ್ಲಿ ಬರಬೇಕು. ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಳ್ಳಬಾರದು. ಇದು ಪೇಸ್ಟ್ ಹೇಗೆ ಉಂಟೋ ಹಾಗೇ ನೀವು ಪೇಸ್ಟ್ ಮಾಡಬೇಕು. ಇದಕ್ಕೆ ನೀರು ಮಿಕ್ಸ್ ಮಾಡೋದು, ರೋಸ್ ವಾಟರ್ ಮಿಕ್ಸ್ ಮಾಡೋದು ಹಾಗೆಲ್ಲ ಮಾಡಬಾರದು. ನೋಡಿ, ಇದು ಆಯಿತು. ಇದನ್ನು ಈಗ ನೀವೇನು ಮಾಡಬೇಕು ಅಂದರೆ 1/4 ಗಂಟೆ ಬಿಡಬೇಕು. 15 ನಿಮಿಷ ಬಿಡಬೇಕು. ಅಂದರೆ ತುರಿಕೆ ಇಲ್ಲದವರು, ಏನು ಹಾಕಿದರೂ ತುರಿಸುವುದಿಲ್ಲ ಅನ್ನುವರು 15 ನಿಮಿಷ ಬಿಡಿ. ತುಂಬ ಸೆನ್ಸಿಟಿವ್ ಇದ್ದವರು ಒಂದು 10 ನಿಮಿಷ ಹಾಕಿ ಬಿಡಿ. ಆಗ ತುಂಬ ಇದರ ಮೇಲೆ ಮತ್ತೆ ಫೇಶಿಯಲ್ ಮಾಡಿಕೊಳ್ಳಬೇಕು. ಆಗ ತುಂಬ ಸ್ಕಿನ್ ಗ್ಲೋ ಬರುತ್ತದೆ. ಈಗ 1/4 ಗಂಟೆ ಬಿಡಿ ಇದನ್ನು. 1/4 ಗಂಟೆ ಬಿಟ್ಟ ನಂತರ ನೋಡುವ.